ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಫುಲ್ ಡೇ ರುಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಾರ್ನಿಂಗ್ ಟು ಟಿಲ್ ನೈಟ್ವರೆಗೂ ಯಾವ ರೀತಿ ಇರುತ್ತೆ ನನ್ನ ದಿನಚರಿ ಆಗಿರ್ಬೋದು, ಆ ರುಟೀನ್, ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗಾಗಿ ಇನ್ನು ನಾನು ಮಾರ್ನಿಂಗ್ 4 ಗಂಟೆಗೆ ಎದ್ದೇಳ್ತೀನಿ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ರೇ ನನ್ನ ಒಂದು ಕರೆಕ್ಟ್ ನಾನು ಏನು ಅಂದ್ಕೊಂಡಿದ್ದೀನಿ ಇವತ್ತು ಈ ಕೆಲಸ ಮಾಡಬೇಕು ಅನ್ನೋದು ಇದ್ದಿರುತ್ತಲ್ಲ ರುಟೀನ. ಸೊ ಅದು ಕಂಪ್ಲೀಟ್ ಆಗಬೇಕು ಅಂದರೆ ನಾನು 4 ಗಂಟೆಗೇ ಎದ್ದೇಳಬೇಕು. ಇಲ್ಲ ಅಂತಂದರೆ ಏನಾದರೂ ಒಂದು ಮಿಸ್ ಆಗೇ ಆಗುತ್ತೆ. ಹಾಗಾಗಿ ನಾನು 4 o'clockಗೆ ಎದ್ದು ಮೇಲ್ಗಡೆ ಒಂದು ರೂಮ್ ಇರುತ್ತೆ. ಸೊ ಅಲ್ಲಿ ಹೋಗಿ ನಾನು ನನ್ನ ಒಂದು ಏನಿದೆ ಯೂಟ್ಯೂಬ್ಗೆ ವೀಡಿಯೋಸ್ ಆಗಿರ್ಬೋದು, ಅದು ಎಡಿಟಿಂಗ್ ಆಗಿರ್ಬೋದು, ವ್ಲಾಗ್ಸ್ದು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಆ ಕೆಲಸನ ಮಾಡ್ಕೊತೀನಿ. ಅದ ನಂತರ ಅಂದರೆ 4 to 6 o'clockವರೆಗೂ ಆ ಕೆಲಸ ಮಾಡ್ಕೊತೀನಿ. 6 ಗಂಟೆ ಅಷ್ಟರಲ್ಲಿ ನನ್ನ ವ್ಲಾಗ್ ಏನು ಅಪ್ಲೋಡ್ ಮಾಡೋದಾಗಿರ್ಬೋದು, ಆ ಕೆಲಸ ಮುಗಿಲಿಲ್ಲ ಅಂದರೂ ಕೂಡ ನಾನು 6 ಗಂಟೆ ಅಷ್ಟರಲ್ಲಿ ಕೆಳಗಡೆ ಬಂದುಬಿಡ್ತೀನಿ. ಸೊ 4 to 6 ಅಷ್ಟರಲ್ಲಿ ಏನು ಕೆಲಸ ಇರುತ್ತೆ ಮುಗಿಸ್ಕೊಂಡು ಅದಾದ ನಂತರ ಕೆಳಗಡೆ ಬಂದು ಬಾಗಿಲು ಕಸ ಗುಡಿಸೋದಾಗಿರ್ಬೋದು, ನೀರು ಹಾಕೋದಾಗಿರ್ಬೋದು ಬಾಗಿಲಿಗೆ, ಆ ಕೆಲಸನ ಶುರು ಮಾಡ್ಕೊತೀನಿ. ಇಲ್ಲಾಂದರೆ ಮತ್ತೆ ಲೇಟ್ ಆಗುತ್ತೆ ನನಗೇನೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಮಗಳಿಗೆ ಸ್ಕೂಲಿಗೆ ಕಳಿಸೋದಕ್ಕೆಲ್ಲ. ಹಾಗಾಗಿ ಆ ಒಂದು 2 hours ಆದ ನಂತರ ಈ ಕೆಲಸನ ಮುಗಿಸ್ಕೊತೀನಿ. ಟೈಮಿಂಗ್ಸ್ ಪ್ರಕಾರ ಮಾಡ್ಕೊಂಡು ಹೋಗಬೇಕು ಸ್ನೇಹಿತರೆ. ನಾನು ಇದನ್ನೇ ಹೇಳೋದು, ನಾನು ಏನೇ ಕೆಲಸ ಮಾಡಿದ್ರೂ ನಾನು ಸಹ ಒಂದು ಟೈಮರ್ ಸೆಟ್ ಮಾಡ್ಕೊಂಬಿಡ್ತೀನಿ. ಈ ಕೆಲಸ ಇಲ್ಲಿಗೆ ಇಷ್ಟು ಗಂಟೆಲಿ ಮುಗಿಬೇಕು ಅನ್ನೋದನ್ನು. ಸೊ ಆಗ ನಮಗೆ ಈಸಿ ಆಗುತ್ತೆ ಎಲ್ಲ ಕೆಲಸಗಳನ್ನ ಟೈಮಿಂಗ್ಸ್ ಪ್ರಕಾರ ಮಾಡ್ಕೊಳೋದಾಗಿರ್ಬೋದು, ಬೇಗ ಬೇಗ ಕೆಲಸ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ನಾವು ಎಲ್ಲನ ಹೋಗಬೇಕು ಅಂದರೆ ಟೈಮ್ ಸರಿಯಾಗಿ ಹೋಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಮನೇಲೆಲ್ಲ ಎಷ್ಟು ಬೇಗ ಕೆಲಸ ಮುಗಿಸ್ಬಿಡ್ತೀವಿ ಅಲ್ವಾ? ಅದೇ ರೀತಿಯೇ ನಾವು ಎಲ್ಲೂ ಹೋಗಲಿಲ್ಲ, ಮನೇಲೇ ಇದ್ದೀವಪ್ಪ, ಇವತ್ತೇನು ಕೆಲಸ ಇಲ್ಲ ಹೊರಗಡೆ ಅಂದ್ರೂ ಸಹ ಅದೇ ಟೈಮಿಂಗಿಗೆ ಕರೆಕ್ಟಾಗಿ ಕೆಲಸನೆಲ್ಲ ಮುಗಿಸಿದ್ರೆ ನಮಗೇನೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ. ನಮ್ಮದೇ ಆದಂಥ ಒಂದು ಏನು ನಮ್ಮ ಬಗ್ಗೆ ಕೇರ್ ತೊಗೊಳೋದಾಗಿರ್ಬೋದು, ಆ ರೀತಿಯಾದಂಥ ಒಂದು ಕೆಲಸಗಳಿಗೆ, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ನಮಗೆ ಸ್ವಲ್ಪನಾದರೂ ಸಮಯ ಸಿಗುತ್ತೆ ಅಲ್ವಾ? ಹಾಗಾಗಿ ಇಲ್ಲ ರೆಸ್ಟ್ ಮಾಡೋದಕ್ಕೂ ಸಹ ಸಿಗ್ಬೋದು ಅಲ್ವಾ? ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ರಂಗೋಲಿ ಬಂದು 7ರಿಂದ 4. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ ಅಂತ ಏನು ಕಷ್ಟ ಅಂತ ಅನ್ಸಲ್ಲ. ನೋಡಿ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ರಂಗೋಲಿ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾವುದೇ ರಂಗೋಲಿ ಆಗಿರಲಿ, ಅದಕ್ಕೆ ಕೆಮ್ಮಣ್ಣಿಂದ ಒಂದು ಕಲರ್ ಬಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ನಾನು ಪ್ರತಿಯೊಂದು ರಂಗೋಲಿ ಚಿಕ್ಕದಾದರೂ ಅಷ್ಟೇನೆ ಸುಮ್ಮನೆ ಒಂದು ಚೂರಾದರೂ ಕೆಮ್ಮಣ್ಣಿಂದ ರಂಗೋಲಿನ ಬಿಡ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಇದಕ್ಕೆ ಒಂದೇ ಒಂದು ಹೂವನ್ನು ಇಟ್ಟು ನಂತರ ಮನೆ ಹೊಸ್ಲನ್ನೆಲ್ಲ ತ್ಯಾವದ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಇದಂತೂ ಕಂಪಲ್ಸರಿ, ದಿನಾನೂ ಇದೇ ಕೆಲಸನೇ. ಮಾರ್ನಿಂಗು ಹೊಸ್ಲನ್ನೆಲ್ಲ ನೀಟಾಗಿ ಒರೆಸಿ ಅದಕ್ಕೂ ಸಹ ಹೂವನ್ನು ಇಡೋದು. ಇದನ್ನಾದ ನಂತರ ನಾನು ದನಿನ ಮನೆಯೂ ಸಹ ಬಾಗಿಲೆಲ್ಲ ತೊಳಿತೀವಿ. ಅಂದರೆ ನಾವು ಬಾಗಿಲು ಏನು ದಿನ ತೊಳೆಯೋದಿಲ್ಲ, ವಾರದ ಟೈಮಲ್ಲಿ ಮಾತ್ರ ತೊಳಿತೀವಿ. ಸೊ ಇದು ದನಿನ ಮನೆಯದು ಹೊಸ್ಲು, ಅದಕ್ಕೂ ಸಹ ರಂಗೋಲಿನೆಲ್ಲ ಹಾಕಿ ಹೂವನ್ನು ಸಹ ಇಡ್ತೀವಿ. ಯಾಕಂದರೆ ದನಿನ ಮನೆಯಲ್ಲಿ ನಾವು ಲಕ್ಷ್ಮಿ ನೆಲೆಸಿರೋಂಥ ಒಂದು ಜಾಗ ಅಂತ ನಮ್ಮ ಮಾವ ಹೇಳ್ತಾರೆ. ಹಾಗಾಗಿ ಅದನ್ನು ಸಹ ಕ್ಲೀನಾಗಿರಬೇಕು ಅನ್ನೋದು. ದನಿನ ಮನೆಯೂ ತೊಳಿತೀವಿ ಒಳಗಡೆನೂ. ಅಂದರೆ ನಾನೇನು ತೊಳೆಯಲ್ಲ, ನಮ್ಮ ಮಾವ ಇಲ್ಲಾಂದರೆ ನಮ್ಮ ಮೈದ್ನವರು ಅವರೆಲ್ಲ ಅವ್ರು ಮಾಡ್ಕೊತಾರೆ ಆ ಕೆಲಸನ. ಸೊ ನನಗೆ ಇದಾದ ನಂತರ ಒಳಗಡೆ ಕೆಲಸ ಇರುತ್ತೆ. ಅಡುಗೆ ಮನೆ ಕೆಲಸ ಶುರು ಆಗುತ್ತೆ. ಮೊದಲನೇದಾಗಿ ಎಲ್ಲರಿಗೂ ಬಿಸಿನೀರು ಕಾಯಿಸ್ಕೊಡ್ತೀನಿ. ಸೊ ನಾನು ಸಹ ಬಿಸಿನೀರು ಕುಡಿತೀನಿ. ನಮ್ಮ ಮನೇಲಿ ಇದೊಂದು ಎಲ್ಲರೂ ಅಭ್ಯಾಸ ಆಗಿದೆ, ಬಿಸಿನೀರು ಕುಡಿಯೋದು. ಇಲ್ಲ ಅಟ್ಲೀಸ್ಟ್ ಬಿಸಿನೀರು ಇಲ್ಲ ಅಂದ್ರೂ ತಣ್ಣೀರಾದ್ರೂ ಕುಡಿಲೇಬೇಕು ಬೆಳಗ್ಗೆ ಇದ್ದಾಗ. ಆಲ್ಮೋಸ್ಟ್ ಬಿಸಿನೀರೇ ಕುಡಿತೀವಿ. ಇವಾಗಂದ್ರೂ ಸ್ವಲ್ಪ ವೆದರು ಚಳಿ ಚಳಿ ಅಂತ ಅನಿಸ್ತಿದೆ. ಸೊ ಮಳೆ ಬರೋದಾಗಿರ್ಬೋದು, ಮಕ್ಳಿಗೂ ಸಹ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಬಿಸಿನೀರೇ ಪ್ರಿಫರ್ ಮಾಡ್ತೀನಿ. ಎಲ್ಲರೂ ಬಿಸಿನೀರೇ ಕುಡೀರಿ ಸ್ವಲ್ಪ ಆದಷ್ಟು. ಅದಾದ ನಂತರ ಅಣ್ಣ ತಮ್ಮಂದಿರಿಬ್ಬರು ಒಂದೊಂದು ಹಸಿನಲ್ಲಿ, ಅಂದರೆ ಬೆಳಗ್ಗೆ ಹೊತ್ತು ನಾಟಿ ಹಸಿನಲ್ಲಿ 2 ಹಸು ಮಾತ್ರ ಹಾಲು ಕೊಡುತ್ತೆ, ಹಾಲು ಕರೆದು ಕೊಡ್ತಾರೆ. ನಾನು ಅದರಲ್ಲಿ ಸ್ವಲ್ಪ ಕಾಫಿಗೆ ಫಸ್ಟ್ ಕಾಫಿ ಮಾಡ್ಕೊತೀನಿ. ಅದಾದ ನಂತರ ಹಾಲನ್ನೆಲ್ಲ ಕಾಯಕ್ಕಿಡ್ತೀನಿ. ನಮ್ಮ ಮನೇಲಿನೂ ಕಾಫಿ ಯಾರೂ ಜಾಸ್ತಿ ಕುಡಿಯೋದಿಲ್ಲ, ಟೀನೇನೆ. ನಮ್ಮ ಅತ್ತೆ ಮಾವ ಇಲ್ದಿರೋ ಕಾರಣಕ್ಕೆ ನಾವು ಮಾತ್ರ ಕಾಫಿ ಕುಡಿತಾ ಇದ್ದೀವಿ. ನಮ್ಮ ಅತ್ತೆ ಇದ್ದರೆ ಅವರಿಗೆ ಟೀನೇನೆ ಮಾಡಿಕೊಡ್ತಾಯಿದ್ದೆ. ಅವರು ತಿರುಪತಿಗೆ ಹೋಗಿದ್ದಾರೆ. ಹಾಗಾಗಿ ಮನೆಯಲ್ಲಿ ನಾವು 4 ಜನ ಇದ್ದೀವಿ ಅಷ್ಟೇ ಈಗ ಸದ್ಯಕ್ಕೆ. ಬೆಳಗ್ಗೆನೇ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಒಂದು ಬ್ರೇಕ್ ಬೇಕಲ್ಲ,
ಕಾಫಿ ಟೈಮ್ ಬ್ರೇಕ್ ಅಂತ ಅಂದ್ಕೊಂಡು ಬೇಗ ಬೇಗ ಅದನ್ನು ಸಹ ಕಾಫಿ ಬಿಸಿ ಇರುತ್ತಲ್ಲ ಆರಿಸ್ಕೊಂಡು ಕುಡಿಬೇಕು. ನಂತರ ಇದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ತೊಗೊಂಬಂದೆ. ಅದಾದಮೇಲೆ ಅಂದ್ಕೊಂಡೆ ಫಸ್ಟ್ ಹಾಲು ಕಾಯಿಸ್ಬಿಡೋಣ, ಅದಾದಮೇಲೆ ತರಕಾರಿ ಎಲ್ಲ ಹಚ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಡ್ತಿದ್ದೆ. ನಮ್ಮ ಮನೇಲಿ ಹಾಲೆಲ್ಲ ಸೌದೆ ಒಲೆಯಲ್ಲೇ ಕಾಯಿಸ್ತಿದ್ದಿತ್ತು. ಬಟ್ ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಬೇಗ ಹೋದರು. ಅಂದರೆ ಅವರು 7 ಗಂಟೆ 7:30 ಅಷ್ಟರಲ್ಲೆಲ್ಲ ಮನೆ ಬಿಟ್ಟರು. ಸರಿ ಅವಾಗ ಅವ್ರಿಗೂನು ಅಂದರೆ ಒಲೆಯಲ್ಲಿ ಮಾಡಬೇಕು ಅಂದರೆ ನಾವು ಒಲೆ ಉರಿಸ್ಕೊಂಡು ಮುಂದೆನೇ ಕೂತ್ಕೊಬೇಕು. ಹಾಗಾಗಿ ನನಗೆ ಆ ಟೈಮ್ ಇಲ್ಲ ಈಗ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೇ ಕಾಯಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಕಡೆ ರೈಸ್ಗೂ ಸಹ ಇಟ್ಟೆ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಕ್ಯಾಬೇಜ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಇರೋದು 3 ಜನ, ನಾನು ನಮ್ಮ ಮೈದಾ ಹಾಗೆಯೇ ಮಕ್ಕಳು 4 ಜನ ಅಂದ್ಕೊಳ್ಳಿ. ಸೊ ಅವ್ರಿಗೋಸ್ಕರ ಇನ್ನೇನು ಮಾಡಲಿ, ಬ್ರೇಕ್ಫಾಸ್ಟು ಸಿಂಪಲ್ ಆಗಿರಲಿ ಅಂತೇಳಿ ಕ್ಯಾಬೇಜು ಅದಕ್ಕೇ ಸ್ವಲ್ಪ ಚಿಕ್ಕದಾಗಿತ್ತು ಅದು. ಅದನ್ನೇನು ಬಸ್ಸಾರು ಮಾಡೋದಕ್ಕೂ ಆಗ್ತಿರ್ಲಿಲ್ಲ, ಉಪ್ಸಾರು ಮಾಡೋದಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಸರಿ ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ವೆಜಿಟೇಬಲ್ಸ್ ಏನೂ ಹಾಕೋಂಗಿರಲಿಲ್ಲ, ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಾಗೆಯೇ ಕ್ಯಾಬೇಜು. ಸೊ ಸಿಂಪಲ್ಲಾಗಿ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಮೊದಲು ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಹಾಗೆ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಟಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಹಚ್ಚಿದ್ದೀನಿ, ಜಾಸ್ತಿ ದೊಡ್ಡದಾಗಲ್ಲ. ಇದನ್ನು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಆನಿಯನ್ ಅಂದರೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕರಿಬೇವು ಸಹ ಹಾಕ್ಕೊಂಡಿದ್ದೀನಿ. ಇವೆರಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ತನಕ ಕೈ ಆಡ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮಲ್ಲೇ ಇರಲಿ. ಜಾಸ್ತಿ ರೋಸ್ಟ್ ಆಗಬಾರ್ದು ಈರುಳ್ಳಿ, ಮೀಡಿಯಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನೋಡಿ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈಡ್ ರೈಸ್ಗೆಲ್ಲ ಹಚ್ತಾರೆ ಗೊತ್ತಾ, ಆ ರೀತಿಯಾಗಿಯೇ ಹಚ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗೇನಿಲ್ಲ. ಸೊ ಹೀಗೆ ಹಚ್ಚಿ ಇದನ್ನು ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೆಯೇ ಎಣ್ಣೆಯಲ್ಲೇ ಫ್ರೈ ಮಾಡಿ ಹಬೆಯಲ್ಲೇ ಬೇಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನಾನು ಇಷ್ಟರಲ್ಲೇನೇ ರೈಸ್ಗಾಗಲೇ ಇಟ್ಟಿದ್ನಲ್ಲ, ರೈಸು ಸಹ ಆಗಿತ್ತು. ಸ್ವಲ್ಪ ಅದು ಹುಡಿಯಾಗಿ ಮಾಡೋಣ, ಮತ್ತು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಫಸ್ಟೇ ಸ್ವಲ್ಪ ಆರಿಸಿ ಹುಡಿಯಾಗಿ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಮತ್ತು ಇದಕ್ಕೆ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಪುಡಿ ಹಾಗೆಯೇ ಸ್ವಲ್ಪ ಮೆಣಸು, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕ್ಕೊಂಡು ಮತ್ತು ತಿರ್ಗಾ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಇದಕ್ಕೆ, ಜಾಸ್ತಿ ಏನಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕು. ಹಾಗೆಯೇ ಫುಲ್ಲು ಬೇಯಿಸ್ಬಿಡೋದಲ್ಲ, ಒಂದು 90% ಕುಕ್ ಆದರೂ ಸಾಕು. ಇದು ಲಿಡ್ನ ಕ್ಲೋಸ್ ಮಾಡಿಯೇ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಆಗಲೇ ಎದ್ದು ಬಂದಳು, ಚಿಕ್ಕವಳು. ಇಂಥ ಗಂಟೆ ಹೆಂಗೋ ಆರಾಮಾಗಿ ಮಲಗಿದ್ಲು. ಸೊ ಎದ್ದು ಬಂದಿಷ್ಟೊತ್ತಿಗೆ ನಾನು ಉಡ್ಬಲ್ಸ್ಕೊಡ್ತೀನಿ. ಬೆಳಗ್ಗೆ ಇವತ್ತು ಡೈಲಿ ಏನಿಲ್ಲ, ಒಂದೊಂದು ದಿವಸ ಬಿಟ್ಟು ಒಂದೊಂದು ದಿವಸ ಮಾರ್ನಿಂಗ್ ಟೈಮು ದೊಡ್ಡೊಳಗೂ ಸಹ ಕೊಡ್ತೀನಿ ನಾನು. ಸೊ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಯಾವಾಗಿಂದನೂ ಅಷ್ಟೇ, ಚಿಕ್ಕ ಮಕ್ಕಳಿಂದ. ಇನ್ನೂ ನನ್ನ ಮಗಳು ದೊಡ್ಡವಳು 5, 6, 7 ಇಯರ್ಸ್ ಆದ್ರೂ ಒಂದೊಂದು ಸತಿ ಅವಳಿಗೂ ಸಹ ಕೊಡ್ತಾ ಇರ್ತೀನಿ. ಸೊ ಅದಾದ ನಂತರ ಈಗ ನಾನು ಕ್ಯಾಬೇಜೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಈಗ ಅದಕ್ಕೆ ರೈಸು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಲ್ಟು ಸಹ ಹಾಕ್ಕೊಬೇಕು. ಕ್ಯಾಬೇಜು ಸ್ಕಿಪ್ಪಾಗಿ ಹೋಗ್ಬಿಟ್ಟಿದೆ. ಆ ಎಲೆಕೋಸು ಏನು ಹಾಕಿದ್ದೀವಲ್ಲ ಅದಕ್ಕೆ ಉಪ್ಪು ಸಹ ಹಾಕಬೇಕು. ಇಷ್ಟೇನೆ, ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಆಗೋಗುತ್ತೆ ಬ್ರೇಕ್ಫಾಸ್ಟು. ಹಾಗೆ ಮಗಳಿಗೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ತಿರ್ಗಾ ಮತ್ತೆ ನಾನು ಅವಳನ್ನ ರೆಡಿ ಮಾಡೋಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ತಿನ್ನೋದಕ್ಕೂ ಸ್ವಲ್ಪ ಆರ್ಕೊಳ್ಳಿ ಅಂತೇಳಿ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಎಲ್ಲ ಕಟ್ಟಿದ್ದಾಯಿತು. ಈಗ ನೆಕ್ಸ್ಟು ಆಚೆ ಕೆಲಸ ಮತ್ತು ಮಗಳನ್ನ ರೆಡಿ ಮಾಡೋವಂಥದ್ದು. ಅವಳಿಗೆ ಯೂನಿಫಾರ್ಮ್ ಹಾಕೋದಾಗಿರ್ಬೋದು, ರೆಡಿ ಮಾಡೋದಿದ್ದೇ ಇರುತ್ತಲ್ವ, ಮಕ್ಕಳನ್ನ ರೆಡಿ ಮಾಡಲೇಬೇಕು. ಇಲ್ಲ ಅವರೇ ರೆಡಿ ಆಗಿಬಿಟ್ರೆ ಒಂದು ಅರ್ಧ ಗಂಟೆಲಿ ಆಗೋ ಕೆಲಸ 1 hour ಆಗೋಗ್ಬಿಡುತ್ತೆ. ಹಾಗಾಗಿ ನಾನೇ ಹೋಗಿ ಬೇಗ ಬೇಗ ರೆಡಿ ಮಾಡ್ತೀನಿ. ನಾಷ್ಟ ಮಾಡು ಅಂತ ಅಂದೆ, ನಾಷ್ಟ ಬೇಡ ನನಗೆ ಹಾಲು ಕೊಡು ಅಂತ ಹೇಳಿದ್ಲು. ಹಾಗಾಗಿ ಹಾಲನ್ನೇ ಆರಿಸಿ ಕೊಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಅವ್ರು ಕೇಳಿದ್ದೇ ಕೊಡಬೇಕಲ್ವಾ, ಹಾಗೆ ಖಾಲಿ ಹೊಟ್ಟೆಲಿ ಕಳ್ಸೋಕ್ಕಾಗುತ್ತಾ. ಅಟ್ಲೀಸ್ಟ್ ಅವಳು ನಾಷ್ಟ ಮಾಡಲಿಲ್ಲ ಅಂದರೂ ಹಾಲಾದರೂ ಕುಡ್ಕೊಂಡು ಹೋಗ್ತಾಳೆ. ನಂತರ ಸಾಕ್ಸ್ ಎಲ್ಲ ಹಾಕಿ, ಸಾಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಇವಳನ್ನ ಕರ್ಕೊಂಡು ಹೋಗೋದಲ್ಲದೆ ನಮ್ಮ ತಾಯಿನೂ ಸಹ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಲೈಕ್ ಅವಳ ಜೊತೆಗೇ ವ್ಯಾನ್ ಹತ್ಸೋಕ್ಕೆ ನಮ್ಮ ಅಕ್ಕನ ಸ್ಕೂಲಿಗೆ ಬಿಡ್ತೀನಿ ಅಂತ ಅವಳು ಬಂದುಬಿಡ್ತಾಳೆ. ಮನೇಲೇ ಬಿಟ್ಟೋಗೋಣ ಅಂತ ಅಂದ್ಕೊಂಡ್ರೆ ಅವಳು ಇರೋದೇ ಇಲ್ಲ. ಸೊ ಇಬ್ಬರೂ ಕರ್ಕೊಂಡು ಹೋಗಿ ಮನೇನ ವ್ಯಾನ್ ಬರೋ ತನಕ ವೆಯ್ಟ್ ಮಾಡಬೇಕಲ್ಲೇನೇ. ನೋಡಿ ಇಬ್ಬರೂ ಹೆಂಗೆ ಇದು ಮಾಡ್ತಾಯಿದ್ರು ಅಂತ. ಇವಳಿಗೆ ಲಾಲಿಪಾಪ್ ತಿನ್ಸೋದಂತೆ, ಅವಳಿಗೆ ಹಾಲು ಕುಡಿಸೋದಂತೆ. ಸೊ ಈ ರೀತಿ ಒಂದೊಂದು ಸತಿ ಹಿಂಗೆ ಇರ್ತಾರೆ, ಒಂದೊಂದು ಸತಿ ನೋಡಬೇಕು ಹೇಗೆ ಆಡ್ತಾರೆ ಅಂತ. ನೀನು ನನ್ನ ತಂಗಿನೇ ಎಲ್ಲ ಹೋಗು, ನಿನ್ನ ನಮ್ಮ ಅಕ್ಕನೇ ಅಲ್ಲ ಅಂತಾಳೆ. ಸೊ ಇದು ಕಾಮನ್ ಅಲ್ವಾ ಎಲ್ಲರ ಮನೇಲೂ. ಇನ್ನು ನೋಡಿ ಬೇಗ ಹೋಗೋಣ ಅಂತಂದರೆ ಈ ಥರ ಒಂದು ಇದಾಗುತ್ತೆ. ಏನಂದರೆ ಆಟ ಆಡ್ಕೊಂಡಿರ್ತಾರೆ ಮಕ್ಕಳು, ಎಲ್ಲ ಮಕ್ಕಳನ್ನು
ವ್ಯಾನಿಗೆ ಹೋಗಬೇಕು ಅಂದರೆ ಇಲ್ಲೇ ಬಂದು ವೆಯ್ಟ್ ಮಾಡಬೇಕಾ. ಸೊ ಆಟ ಆಡ್ತಿರ್ತಾರೆ. ತಿರ್ಗಾ ಮಾರ್ನಿಂಗ್ ಟೈಮು ಕೆಲ್ಸಕ್ಕೆ ಹೋಗೋರು ಬ್ಯುಸಿಯಾಗಿರ್ತಾರೆ. ಸೊ ಗಾಡಿಗಳು ಓಡಾಡೋದು ಜಾಸ್ತಿನೇ, ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ನಂತರ ಮಾನ್ಯನ್ ವ್ಯಾನ್ ಬಂತು, ಅವಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಈಗ ಮತ್ತೆ ಮನೆಗೆ ವಾಪಸ್ ಬಂದು ಈಗ ನನ್ನ ಚಿಕ್ಕ ಮಗಳಿಗೆ ಟಿ ವಿ ಹಾಕ್ಕೊಂಡು ಕೊಟ್ಟಿರ್ತೀನಿ. ಸೊ ಏನಾದರೂ ಒಂದು ರೇಮ್ಸ್ ಆಗಿರ್ಬೋದು ಕೇಳ್ಕೊಂಡು ಕೂತ್ಕೊತಾಳೆ. ಇಲ್ಲ ಅಂತಂದರೆ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅವಳನ್ನೇ ನೋಡ್ಕೊಬೇಕಾಗತ್ತಲ್ಲ. ಹಾಗಾಗಿ ಸ್ವಲ್ಪ ಟಿ ವಿ ಹಾಕ್ಕೊಂಡು ಕೊಟ್ಟು ನೆಕ್ಸ್ಟ್ ನನ್ನ ಕೆಲಸನ ಶುರು ಮಾಡ್ಕೊತೀನಿ. ಈಗ ಏನು ಕೆಲಸ ಅಂತ ಅಂದರೆ, ನಾನು ಈ ಬೆಡ್ಶೀಟ್ಗಳೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಮಡ್ಚಿಡೋದಾಗಿರ್ಬೋದು, ಈ ಕೆಲಸ ಎಲ್ಲ ಮಾಡಿರಲ್ಲ. ಯಾಕಂದರೆ ಒಬ್ಬಳು ಒಂದು ರೂಮಲ್ಲಿ ಮಲ್ಕೊಂಡ್ರೆ ಇನ್ನೊಬ್ಳು ಇನ್ನೊಂದು ರೂಮಲ್ಲಿ ಮಲ್ಕೊತಾಳೆ. ಸೊ ನನಗೆ ಒಂದು ಕಡೆಯಿಂದ ಎಲ್ಲ ಒದ್ದರಿ ನೀಟಾಗಿ ಗುಡ್ಸ್ಕೊಂಬಂದ್ರೇ ಅದು ಕಂಪ್ಲೀಟ್ ಆಗುತ್ತೆ. ಸೊ ಈ ರೂಮ್ ಬಿಟ್ಬಿಟ್ಟು ಇರೋ ನೆಕ್ಸ್ಟ್ ನಾನು ಆಮೇಲೆ ಗುಡ್ಸ್ಕೊತೀನಿ ಅಂತಂದರೆ ಅದು ಪೆಂಡಿಂಗಾಗೆ ಎದ್ಬಿಡುತ್ತೆ ಕೆಲಸ. ಹಾಗಾಗಿ ನಾನು ಎಲ್ಲ ಒಂದೇ ಸತಿ ನೀಟಾಗಿ ಎಲ್ಲ ರೂಮೂ 2 ರೂಮ್ ಇದೆ ನಮ್ಮ ಮನೇಲಿ. ಸೊ ಆ ರೂಮ್ ಈ ರೂಮ್ ಎಲ್ಲ ನೀಟಾಗಿ ಬೆಡ್ಶೀಟ್ ಕೊಡ್ವಿ ನೀಟಾಗಿ ಕಸ ಗುಡಿಸ್ಕೊಳ್ಬೇಕು ಅಂದರೆ ಈ ಟೈಮೇ ನನಗೆ ಸರಿ ಹೋಗುತ್ತೆ. ಆಮೇಲೆ ಮಾರ್ನಿಂಗ್ ಈ ಟೈಮ್ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ ಎದ್ದ ಕೆಲಸನ ಬೆಳಗ್ಗೆನೇ ಎದ್ದಿಷ್ಟಕ್ಕೆ ಗುಡಿಸ್ಬೇಕು ಅಂತ. ಹೌದು, ನನಗೂ ಗೊತ್ತು. ಬಟ್ ಅದೊಂದು ಯಾಕೋ ಫಾಲೋ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಆ ಟೈಮ್ ಚೇಂಜ್ ಆಗುತ್ತಲ್ಲ, ಹಾಗಾಗಿ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೀನಿ ಅಷ್ಟೇನೆ. ಬೆಡ್ಶೀಟೆಲ್ಲ ನೀಟಾಗಿ ಮಡಚಿ ನೆಕ್ಸ್ಟ್ ಸೋಫಾಸ್ ಎಲ್ಲ ಅದನ್ನು ಸಹ ಎಲ್ಲ ಒದ್ರಿ ನೀಟಾಗಿ ದಿವಾನದಾಗಿರ್ಬೋದು ಪ್ರತಿಯೊಂದು ನೀಟಾಗಿ ಒದ್ರಿಕೊಂಡು ಕಸ ಗುಡಿಸ್ಕೊಂಬಂದ್ರೇ ನನಗೂ ಸಮಾಧಾನ ಆಗುತ್ತೆ. ಆ್ಯಂಡ್ ಮನೇಲಿ ಯಾರಾದರೂ ಬರ್ತಾಯಿರ್ತಾರೆ. ಇವಾಗ ಹಳ್ಳಿ ಕಡೆ ಏನು ಅಂತಂದರೆ ಬೆಳಗ್ಗೆ ಹೊತ್ತು ಯಾರಾದರೂ ನಮ್ಮ ಮಾವನ ಹುಡ್ಕೊಂಬರೋದಾಗಿರ್ಬೋದು, ಆ ರೀತಿ ಬಂದಾಗಲೂ ಸಹ ಈ ಕೆಲಸ ಆವಾಗ ಮಾಡೋಕ್ಕಾಗದೇ ಇರುತ್ತೆ. ನಮ್ಮ ತಾಯಿ ಹೆಂಗೋ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಯಾವಾಗಲೂ ಹಿಂಗೆ ಇರ್ತಾಳೆ ಅಂತ ಮಾತ್ರ ಹೇಳೋಕ್ಕಾಗೋದಿಲ್ಲ. ಮಕ್ಕಳು ಗೊತ್ತಿದೆಯಲ್ಲ, ಒನ್ ಟೈಮ್ ಅವ್ರ ಮೂಡಿ ಇದ್ದಂಗೆ. ಸೊ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಒದ್ರಿಕೊಂಡು ಕಸ ಗುಡಿಸ್ಕೊತೀನಿ. ಸೊ ಈಗ ಮನೇಲಿ ಯಾರೂ ಇಲ್ದಿರೋ ಟೈಮಲ್ಲಿ ಆರಾಮಾಗಿ ಈ ಕೆಲಸನ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಾಂದರೂ ಓಡಾಡ್ತಾನೇ ಇರ್ತಾರಪ್ಪ, ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಏನಾದರೂ ಈಗ ನೆಲ ಒರೆಸ್ಬೇಕಾದ್ರೆ ಆಗಿರಲಿ, ಕಸ ಗುಡಿಸ್ಬೇಕಾದ್ರೆ ಓಡಾಡ್ತಿದ್ರೆ ಬೇಜಾರಾಗ್ಬಿಡುತ್ತೆ. ನಂತರ ಇದೆಲ್ಲ ಕೆಲಸ ಮುಗಿದ ನಂತರ ಈಗ ತಾನಿನ್ಗೆ ಅಂಗನವಾಡಿಗೆ ಹೋಗೋಕ್ಕೆ ಟೈಮ್ ಆಯಿತು. ಸೊ ಅವಳಿಗೂ ರೆಡಿ ಮಾಡಿ ನಾಷ್ಟ ಎಲ್ಲ ಮಾಡಿಸಿ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಡ್ತೀನಿ. ಇನ್ನು ನೋಡಬೇಕು, ಸುಮ್ಮನೆ ಕೂತ್ಕೊತಾ ಇರಲಿಲ್ಲ, ಓಡಾಡ್ತಾನೆ ಇಲ್ಲ. ಅದಕ್ಕೆ ದಿವಾನ ಮೇಲೆ ಬಿಟ್ಕೊಂಡ್ಬಿಡ್ತೀನಿ ರೆಡಿ ಮಾಡಬೇಕು ಅಂದಾಗ. ದೊಡ್ಡವಳನ್ನಾಗಲಿ ಚಿಕ್ಕವಳನ್ನಾಗಲಿ ಕೆಳಗಡೆ ಇದ್ದರೆ ಓಡಾಡೋದೇ ಆಗೋಗ್ಬಿಡುತ್ತೆ. ಹಾಗಾಗಿ ಸೊ ಅಂಗನವಾಡಿಗೆ ಹೆಂಗೋ ಆರಾಮಾಗಿ ಹೋಗ್ತಾಳೆ. ಏನು ಅಳೋದಿಲ್ಲ, ಏನಿಲ್ಲ. ಫಸ್ಟ್ ಡೇಯಿಂದನೂ ರೀಸೆಂಟಾಗಿ ಕಳಿಸ್ತಾ ಇದ್ದೀನಿ, 1 ತಿಂಗಳೇನೋ ಆಗಿರ್ಬೋದು ಅಷ್ಟೇನೆ. ಫಸ್ಟ್ ಡೇಯಿಂದನೂ ಒಂದು ದಿವಸನೂ ಅಳ್ತಾನೆ ಇರಲಿಲ್ಲ, ಅಳೋದು ಇಲ್ಲ, ಆರಾಮಾಗಿ ಹೋಗ್ತಾಳೆ. ನಮ್ಮ ಮಾನ್ಯ ಅಂತೂ ಹಿಂಗೆ ಮಾಡ್ತಿರ್ಲಿಲ್ಲ. ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಬರಬೇಕಾಗ್ತಿತ್ತು. ಅದು ಬೇಡ, ಅದು ಒಂದು ಸಾಕು. ಯಾವ್ದಾನ ಒಂದು ತಗೊಂಡೋಗ್ಬೇಕು. ಅದು ಬೇಕಾ ಇದು ಬೇಕಾ? ಅದು ಮತ್ತೆ ಒಂದು ಸಾಕು ಮಗನೇ. ಟೈಮ್ ಆಯಿತು, ಬಾಬು ಹೋಯ್ತೈತೆ. ಬಾಬು ನಾನು ಹೋಯ್ತೀನಿ ಬಿಡು, ಬಾಯ್. ನೀನು ಇಲ್ಲೇ ಇರು, ಬಾಯ್. ಅದು ಬೇಡ ಮಗನೇ, ಒಂದು ಇದು ಚೆನ್ನಾಗಿಲ್ಲ. ಬೇರೆ ಹೊಸದು ಕೊಡ್ತೀನಿ ಡಿಮಾರ್ಟ್ಗೆ ಹೋದ್ಮೇಲೆ. ಇದು ಚೆನ್ನಾಗಿಲ್ಲ ಬಂಗಾರಿ. ಅಲ್ಲಿ ಚಾಕಿ ಕೊಡ್ತೀನಿ, ಚಾಕಿ. ಹಿಂಗಂದ್ರೆ ಮಾತ್ರ ಓಡೋಗ್ಬಿಡ್ತೀರಲ್ವಾ? ಅಪ್ಪಂಗೆ ಹೇಳ ಚಾಕಿ ತರಕ್ಕೆ. ಹ್ಞೂ ಸರಿ ಸರಿ, ಕೊಡ್ತೀನಿ ನಡಿ, ಕೊಡ್ತೀನಿ. ಏನು ನೋಡು, ಬಾಕ್ಲ ಹತ್ರ ತಿರುಗೋ ಕಡೆ. ರೆಡಿ ಮಾಡಿದ್ದೀನಿ. ಎಲ್ಲೋ ಕುಂಕುಮ ಮಾಡ್ಕೊಂಡಿದ್ದೆ ಆಗಲೇ ತಾನ್ಯಾ. ಎಲ್ಲಿತ್ತು ಕುಂಕುಮ? ಬಾಯ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ಕೂಲಿಗೆ ಇನ್ನೂ ಸೇರಿಸಿಲ್ಲ ಮಗನೇ. ಎಲ್ಲಿಗೆ ಹೋಗೋದು ನೀನು? ಅಂಗನವಾಡಿ ಸ್ಕೂಲ್ ಅಂತಾರ ಅದನ್ನ? ನಂಗೆ ಗೊತ್ತಿರಲಿಲ್ಲಪ್ಪ. ಎಷ್ಟನೇ ಕ್ಲಾಸ್ ನೀನು? 1 ಕ್ಲಾಸಾ? ಬಾ ಇಲ್ಲಿ ಅಮ್ಮನ ಹತ್ರ. ಒಬ್ಬೊಬ್ಬಳೇ ಹೋಗ್ತಾಳೆ ಬಿಟ್ಟರೆ ಬೇಕಾದರೆ. ಬಟ್ ಇಲ್ಲೆಲ್ಲ ನಾಯಿಗಳು ಸ್ವಲ್ಪ ಜಾಸ್ತಿ ಇದ್ದಾವೆ, ಹಾಗಾಗಿ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ಇನ್ನು ಈಗಲೇ ಬಿಡೋದು ಇಲ್ಲ ಒಬ್ಬಳೇ ಹೋಗೋದಕ್ಕೆ ನಾವು, ಯಾಕಂದರೆ ಗಾಡಿಗಳು ಸಹ ಓಡಾಡ್ತಿರ್ತಾವಲ್ವ. ಹಾಗಾಗಿ ಅಂಗನವಾಡಿಗೆ ಆರಾಮಾಗಿ ಹೋಗ್ತಾಳೆ. ನಾನು ಆಗಲೇ ಹೇಳಿಲ್ವಾ, ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಇವ್ನು ನಮ್ಮ ಮನೆ ಎದುರುಗಡೆ ಇರೋದು ಬಾಬು ಅಂತ. ಸೊ ಅವನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾಳೆ, ಏನು ತೊಂದರೆ ಏನಿಲ್ಲ. ಹೋಗ್ಬಿಟ್ಟು ಅಂದರೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು 10:30 ಕರ್ಕೊಂಡೋಗಿ ಬಿಡ್ತೀನಿ. ಆ್ಯಂಡ್ ಅಗೇನ್ 1 ಗಂಟೆ 1:30ಗೆ ಮತ್ತೆ ವಾಪಸ್ ಮನೆ ಕಡೆಗೆ. ಅಷ್ಟು ದೊಡ್ಡ ಬ್ಯಾಗ್ ಅವಶ್ಯಕತೆ ಇಲ್ಲ. ನೋಡ್ಬೇಕು, ಈ ಸತಿ ಡಿಮಾರ್ಟ್ ಕಡೆ ಜಾಸ್ತಿ ದಿವಸ ಆಯಿತು ಹೋದಾಗ ಒಂದು ಚಿಕ್ಕ ಬ್ಯಾಗ್ ತಂದು ಕೊಡಬೇಕು ಪಾಪುಗೆ.
ಸೊ ಇವಾಗ ಕಲರ್ ಕೊಟ್ಟಿದ್ದಾರೆ, ಕಲರ್ ಹಚ್ಚುತ್ತಾ ಇರ್ತಾಳೆ. ಮನೇಲೂ ಅಷ್ಟೇ ಇದೇ ಕೆಲಸನೇ. ಅವ್ರು ಅಕ್ಕೊಂದು ಕಲರ್ ಪೆನ್ಸಿಲು ಸ್ಕೆಚ್ ಪೆನ್ ಎಲ್ಲ ಹಾಳು ಮಾಡಿಕ್ಕಿದ್ದಾಳೆ ಹಚ್ಚಿ ಹಚ್ಚಿ. ಸೊ ಇಲ್ಲೆಲ್ಲ ಕ್ರಯಾನ್ಸ್ ಕೊಟ್ಟಿದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಹಚ್ಚಬೇಕು ಅಂತ ಅವರು. ಸೊ ಇವರು ಆಯಾ ಆಂಟಿ, ಓಕೆನಾ. ಇವರು ಟೀಚರ್ ಅಲ್ಲ, ಟೀಚರ್ ಇನ್ನೂ ಬಂದಿಲ್ಲ, ಬರ್ತಾರೆ. ಇನ್ನು ಮಕ್ಕಳು ಕಮ್ಮಿ ಇದ್ದರು, 3 ಜನ ಏನೋ ಇದ್ರು ಅಷ್ಟೇನೆ. ಬರ್ತಾರೆ ಇನ್ನೊಂದು ಸ್ವಲ್ಪ. ಇವಾಗ ಟೈಮ್ ಬೇಕು, ಕರೆಕ್ಟ್ ಟೈಮ್ ಫಾಲೋ ಮಾಡೋದು. ಅಂಗನವಾಡಿ ಅಲ್ವಾ, ಕರೆಕ್ಟ್ ಟೈಮಿಗೇನು ಯಾರು ಮಕ್ಕಳು ಇನ್ನೂ ಆಟ ಮಾಡ್ತಿರ್ತಾರೆ ಹೋಗೋದಕ್ಕಾಗಿ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬಾಯ್ ತಾನ್ಯ. ಬಾಯ್ ಬಾಯ್. ನೋಡಿದ್ರಲ್ಲ, ಆರಾಮಾಗಿರ್ತಾಳೆ. ಮತ್ತೆ ಬರ್ತೀನಿ ಮಮ್ಮಿ ಬಾಯ್ ಅಂತ ಹೇಳಿ ಕಳಿಸ್ತಾಳೆ. ಸೊ ಆ ಥರ ಇದ್ದರೆ ಎಷ್ಟು ಖುಷಿಯಾಗಿರುತ್ತಲ್ವ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ. ಸೊ ಇನ್ನು ಅದಾದ ನಂತರ ನಾನು ಮ್ಯೂಸಿಕ್ ಕೇಳಿಕೊಂಡು ಕೆಲಸನ ಶುರು ಮಾಡ್ಕೊತೀನಿ. ಸಿಂಕಲ್ಲಿ ಪಾತ್ರೆ ಬೆಳಗ್ಗೆಯಿಂದ ನೈಟೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ ನಾನು. ಎಲ್ಲೋ ರೇರು ಸರಿ ಬಿಡು ಬೆಳಗ್ಗೆ ಮಾಡ್ಕೊಂಡಾನ ಅಂತ ಸುಮ್ಮನೆ ಆಗ್ತೀನಿ. ಬಟ್ ಆಲ್ಮೋಸ್ಟ್ ರಾತ್ರಿನೇ ಎಲ್ಲನೂ ತೊಳೆದಿಡ್ತೀನಿ. ಇದು ಬಂದು ಬೆಳಗ್ಗೆಯಿಂದ ಟೀ ಕಾಫಿ ಏನು ಕುಡ್ದಿರ್ತೀವಿ, ಟಿಫನ್ ಮಾಡಿರೋದಾಗಿರ್ಬೋದು, ಆ ಪಾತ್ರೆಗಳನ್ನೆಲ್ಲ ಒಂದೇ ಸತಿ ಒಟ್ಟಿಗೆ ತೊಳಿತೀನಿ. ಯಾಕಂದರೆ ನಾಷ್ಟ ಮಾಡ್ತಿರ್ತೀನಿ. ಅದಾದ ನಂತರ ಎಲ್ಲರಿಗೂ ನಾಷ್ಟ ಕೊಡೋದಾಗಿರ್ಬೋದು, ಹಾಗೆಯೇ ಮಕ್ಳಿಗೆ ತಿನ್ನಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಿರ್ತೀನಲ್ಲ. ಸೊ ಸಿಂಕಲ್ಲಿ ಒಂದೊಂದು ಎರಡೇ ಪಾತ್ರೆಗೆಲ್ಲ ನಾನು ಕೈ ಹಾಕೋಕ್ಕೋಗಲ್ಲ. ಸೊ ಅದು ಸ್ವಲ್ಪ ಜಾಸ್ತಿ ಆದರೆ ಸರಿ, ಈಗ ಟೈಮ್ ಬಂತು ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳಿ ತೊಳೆದಿಟ್ಕೊತೀನಿ. ನನಗೆ ನಾನೇನ ಹೊರಗಡೆ ಹೋಗಬೇಕು ಅಂದರೆ ಸಿಂಕಲ್ಲಿ ಒಂದು ಪಾತ್ರೆ ಇಲ್ದಂಗೆ ನಾನು ಕ್ಲೀನ್ ಮಾಡಿಟ್ಬಿಟ್ಟೆ ಹೋಗೋದು. ಹಾಗೆಯೇ ಇವಾಗ ಎಲ್ಲ ಕೆಲಸ ಮುಗೀತಪ್ಪ ಆರಾಮಾಗಿ ಕುತ್ಕೊತೀನಿ ಅಂತ ಅಂದ್ಕೊಳ್ಳಿ. ಇವಾಗೆಲ್ಲ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ಎಲ್ಲ ಕೆಲಸ ಮುಗೀತು ಅನ್ನುವಾಗ ನಾನು ಪ್ರತಿಯೊಂದು ನೀಟಾಗಿ ಚೆಕ್ ಮಾಡ್ಕೊತೀನಿ. ಅಂದರೆ ಸಿಂಕಲ್ಲಿ ಪಾತ್ರೆ ಇದೆಯಾ, ಒಂದು ಗ್ಲಾಸ್ ಇದೆಯಾ, ಆವಾಗ ಆ ಟೈಮಲ್ಲಿ ಇದ್ದರೆ ತೊಳೆದಿಟ್ಕೊತೀನಿ. ಸೊ ಬ್ಯುಸಿ ಇದ್ದಾಗ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡೋಲ್ಲ. ಇನ್ನೇನು ಎಲ್ಲ ಕೆಲಸ ಮುಗೀತಾ ಅಂತ ಒಂದು ಸತಿ ಚೆಕ್ ಮಾಡ್ಕೊತೀವಲ್ಲ, ಆ ರೀತಿಯಾಗಿದ್ದಾಗ ಅದೊಂದು ಏನಾದರೂ ಬಾಕಿ ಇದ್ದರೆ ಮಾತ್ರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಎತ್ತಿಟ್ಕೊತೀನಿ. ಈಗ ಇದನ್ನೆಲ್ಲ ತೊಳೆದು ಅಲ್ಲೇ ಶೆಲ್ಫ್ ಮೇಲೇ ಜೋಡಿಸ್ತೀನಿ. ಒಂದು ಸ್ವಲ್ಪ ನೀರೆಲ್ಲ ಸೋರ್ಕೊಂಡಾದ್ಮೇಲೆ ಅದಾದ ನಂತರ ಬೇಷನ್ಗೋ ಇಲ್ಲೋ ಸ್ಟ್ಯಾಂಡ್ಗಳಿಗೆ ಹಾಕೊಂಡು ಅದ ನಂತರ ಲಾಸ್ಟಾಗಿ ಮಜ್ಜಿಗೆನ ಕರಿತೀನಿ. ಮಜ್ಜಿಗೆ ಕರಿಯೋಕ್ಕೆ ನಾನು ಅದೇ ತಪ್ಪಲೆ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಎಲ್ಲ ಕೆಳಗಡೆ ಚೆಲ್ಲುತ್ತೆ ಅಂತ ಹೇಳಿ ನೆಕ್ಸ್ಟ್ ಮತ್ತೆ ದೊಡ್ಡ ತಪ್ಪಲೆಗೆ ಹಾಕಿ ಕರೆದೆ. ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿಯಾಗಿ ಬೆಣ್ಣೆನ ಕಾಯಿಸೋದಾಗಿರ್ಬೋದು, ಸೊ ಹಾಲು ಕಾಯಿಸೋದಾಗಿರ್ಬೋದು ಎಲ್ಲನೂ ಒಂದೇ ವ್ಲಾಗಲ್ಲೇ. ಸೊ ಇಂಟ್ರೆಸ್ಟೆಡ್ ಇದ್ದರೆ ಒಂದು ಸತಿ ಹೋಗಿ ನೋಡಿ. ಅದಾದ ನಂತರ ನಾನು ಒಂದು ಲೋಟ ಮಜ್ಜಿಗೆನ ಕುಡಿದೆ. ಸೊ ಮಜ್ಜಿಗೆ ಕುಡಿಯೋದು ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪಾಗಿರುತ್ತೆ. ನೆಕ್ಸ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಶೆಲ್ಫ್ ಆಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಸೊ ಮಾರ್ನಿಂಗ್ ಒಂದು ಟೈಮು, ತಿರ್ಗಾ ಮತ್ತು ನೈಟ್ ಅಡುಗೆ ಆದಮೇಲೆ ಒಂದು ಟೈಮ್ ಆವಾಗನೇ ಕ್ಲೀನ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಯಾವುದೇ ಒಂದು ಟೈಮ್ ಟೇಕಿಂಗ್ ಆಗೋಲ್ಲ. ನಾವೇನು ಮಾಡ್ತೀವಿ, ಏನಾದರೂ ಒಂದು ಸ್ವಲ್ಪ ಟೀ ಚೆಲ್ಲಿತ್ತೆ ಅಂದ್ಕೊಳ್ಳಿ, ತಿರ್ಗಿ ಅದ್ರ ಮೇಲೇ ನಾವು ಅಡುಗೆ ಮಾಡ್ತಾ ಆ ಹೀಟಿಗೆ ಬಟ್ಟೆಲಿ ಒರೆಸಿದ್ರೆ ಹೋಗೋವಂಥ ಕರೆನ ನಾವು ನಾರಲ್ಲಿ ತಿಕ್ಕಬೇಕಾಗತ್ತೆ. ಆ ರೀತಿ ಮಾಡ್ಕೊಳೋದು ಬೇಡ ಅಂತ ಹೇಳಿ ಆಗಿದ್ದಾಗಿನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಎಲ್ಲ ಕ್ಲೀನ್ ಆಯಿತು. ನೆಕ್ಸ್ಟು ನಾನು ಸಹ ತಿಂಡಿ ತಿಂದು ಟೈಲರಿಂಗ್ ಕ್ಲಾಸ್ಗೆ ರೆಡಿ ಆದೆ. ಸೊ ನಾನು ಸುಮ್ಮನೆ ಹಾಗೆ ತೋರಿಸ್ತೀನಿ ಅಲ್ಲೂ ಏನೇನು ವರ್ಕ್ ಇರುತ್ತೆ ನನಗೆ ಅಂತೇಳಿ. ಇವತ್ತು ಫ್ರಾಕ್ ಹೊಲಿಯೋದಕ್ಕೆ ಸ್ಯಾರಿನ ಒಂದೇ ಒಂದು ಸ್ಯಾರಿ ತೊಗೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಆಗುತ್ತಾ ಏನು ಅಂತ ಕೇಳೋದಕ್ಕೆ. ನಾನು ಈ ಸ್ಯಾರಿ ಏನು ವೇರೇ ಮಾಡಿಲ್ಲ ಆ್ಯಕ್ಚುಲಾಗಿ ಒಂದು ಸತಿನೂ. ಸೊ ಯಾಕೋ ಇಷ್ಟ ಆಗಲಿಲ್ಲ, ಆ ಕಲರು ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಅದಕ್ಕೆ ಸೈಡಲ್ಲಿ ನೆರಿಗೆ ಥರ ಒಂಥರ ಫ್ರಿಲ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ಅದು ನನಗೇನೋ ಇಷ್ಟ ಆಗ್ತಿರ್ಲಿಲ್ಲ, ಮತ್ತೆಗೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಸರಿ ಬಿಡು, ಮಕ್ಕಳಿಗೆ ಇಬ್ರಿಗೂ ಫ್ರಾಕ್ ಹೊಲಿಬೋದು ಅದರಲ್ಲಿ. ಅದಕ್ಕೆ ಮ್ಯಾಮಿಗೆ ತೋರಿಸೋಣ ಇದನ್ನು ಓಕೆನಾ ಏನು ಅಂತ ತೊಗೊಂಡೋಗ್ತಾಯಿದ್ದೀನಿ. ನೋಡ್ತಿರ್ಬೋದು ಇದೆಲ್ಲ ರೆಕಾರ್ಡ್ಸು. ನಾವು ಸುಮ್ಮನೆ ಟೈಲರಿಂಗ್ ಕ್ಲಾಸ್ಗೆ ಹೋದರೆ ಅಲ್ಲೂ ರೆಕಾರ್ಡ್ ಅಂತೆ, ನೋಟ್ಸ್ ಅಂತೆ ಎಲ್ಲ ಇರುತ್ತೆ. ಬೈಂಡ್ ಶೀಟಲ್ಲೆಲ್ಲ ಕಟ್ ಮಾಡಬೇಕು, ಪೇಪರಲ್ಲಿ ಕಟ್ ಮಾಡಬೇಕು, ತುಂಬ ಕೆಲಸ ಇರುತ್ತೆ. ನಾನೇನೋ ಅಂದ್ಕೊಳ್ಳೋದೆ, ಬಟ್ ಅಲ್ಲಿ ನನಗೆ ನಿಜ ಅದು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಏನಿದೆ ಹೇಗಿದೆ ಟೈಲರಿಂಗ್ ಕ್ಲಾಸಲ್ಲಿ. ನಾನೇನು ದುಡ್ಡು ಕೊಟ್ಟೇನು ಹೋಗ್ತಿದ್ದೀನಾ ಇಲ್ಲ ಹಾಗೆ ಫ್ರೀ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇದು ಲಾಂಗ್ ಆಗೋಗ್ಬಿಡುತ್ತೆ ಅಂತ ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ. ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ ಜೊತೆ ಹೋಗೋದು, ಹಾಗಾಗಿ ಅವ್ರ ಮನೆ ಹತ್ರ ಹೋಗ್ತೀನಿ. ಇಬ್ಬರೂ ಗಾಡೀಲಿ ಹೋಗ್ಬಿಟ್ಟು ಬರೋದು. ಸೊ 1 o'clock-ಇಂದ 4 o'clock-ವರೆಗೂ ಇರುತ್ತೆ ಕ್ಲಾಸು. ಮಿನಿಮಮ್ 4:30 ತನಕ ಇರುತ್ತೆ. ಸೊ ಏನಾದರೂ ವರ್ಕ್ ಇದ್ದಾಗ 4:30ಗೆ ಬಿಡ್ತೀನಿ. ಮ್ಯಾಮ್ ಏನು ಎಕ್ಸ್ಪ್ಲನೇಷನ್
ಡಿಸ್ಕಷನ್ ಮಾಡ್ಕೊಂಡು ಅವರು ಸಿಲೆಬಸ್ ಇರುತ್ತೆ ಇಷ್ಟು ಈ ಮಂತಲ್ಲಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೂ. ಸೊ ನಾವು ಬೇಗ ಬೇಗ ಮಾಡಿದ್ರೆ ನಮಗೇ ಒಳ್ಳೆಯದು. ಸೊ ಎಲ್ಲರೂ ಫ್ರಾಕಿಗಾಗಲೇ ಕಟಿಂಗ್ ಮಾಡ್ಕೊತಾಯಿದ್ರು. ನೆಕ್ಸ್ಟ್ ಇವತ್ತು ಕ್ಲಾಸಲ್ಲಿ ಮೆಜರ್ಮೆಂಟ್ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಳೋದು ಅಂತ ಹೇಳ್ಕೊಡ್ತಾಯಿದ್ರು. ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ಸೊ ನನಗೂ ಮನೆಯಲ್ಲಿ ಮಾರ್ನಿಂಗ್ ಆಗಿರಲಿ ತಾನಿಂಗ್ ಆಗಿರಲಿ ಮೆಜರ್ಮೆಂಟ್ ತೊಗೊಳೋದಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ವೀಡಿಯೋಸ್ ಮಾಡಿಕೊಂಡೆ. ಅದಾದ ನಂತರ ಮನೆ ಕಡೆ ಹೊರಟಿದ್ದೀವಿ. ಇವಾಗ ಮಳೆ ಬಂದಿತ್ತು, ಚೆನ್ನಾಗೇ ಮಳೆ ಹುಯ್ದಿತ್ತು ನಮ್ಮ ಕಡೆ, ನೋಡ್ತಿರ್ಬೋದು. ಸಿಕ್ಕಾಪಟ್ಟೆ ಮಳೆ ಹುಯ್ದು ಹೆಂಗೋ ಸದ್ಯಕ್ಕೆ ನಮ್ಮ ಮನೆಗೆ ಹೋಗೋ ಟೈಮಲ್ಲಿ ಮಳೆ ಇರಲಿಲ್ಲ. ಸೊ ನೋಡಿ 5 ಗಂಟೆ ಅಂದ್ಕೊಳ್ಳಿ, ಮಿನಿಮಮ್ 5 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತೀನಿ. ಅದಕ್ಕಿಂತ ಲೇಟ್ ಅಂದರೆ ಏನಾದರೂ ಮೆಟೀರಿಯಲ್ ತೊಗೊಳಕ್ಕೆ ಹೋದಾಗ ಲೇಟ್ ಆಗ್ಬೋದು. ಸೊ ಇನ್ನು ಅದಾದ ನಂತರ ಮನೆಗೆ ಬಂದು ಕಸ ಗುಡಿಸೋದಾಗಿರ್ಬೋದು, ನಾನು ಫ್ರೆಶ್ ಅಪ್ ಆಗಿರ್ಬೋದು, ಅದೆಲ್ಲ ಮಾಡಿ ನೆಕ್ಸ್ಟು ಮಕ್ಕಳಿಗೆ ಟ್ಯೂಷನ್ ಅಲ್ಲ ಸಾರಿ ಮಕ್ಕಳಿಗೆ ಹೇಳ್ಕೊಡ್ತೀನಿ. ನನ್ನ ಮಗಳೇ ಅಷ್ಟೇ, ನಾನೇನು ಎಕ್ಸ್ಟ್ರಾ ಯಾರಿಗೊಂದು ಟ್ಯೂಷನ್ ತಗೊತಾ ಇಲ್ಲ. ನನ್ನ ಮಗಳು ಹಾಗೆಯೇ ಅವ್ನ ಫ್ರೆಂಡು, ಅವ್ನು ಬಂದು UKG, ನನ್ನ ಮಗಳು ಬಂದು ಫಸ್ಟ್ ಸ್ಟ್ಯಾಂಡರ್ಡು. ಸೊ ಇಬ್ರಿಗೂ ಹೋಮ್ವರ್ಕ್ ಬರ್ಸೋದಾಗಿರ್ಬೋದು ಎಲ್ಲ ನೋಡಿ. ನನ್ನ ಮಗಳಿಗಂತೂ ಹೋಮ್ವರ್ಕ್ ಬರ್ಸೋದು ತುಂಬಾ ಕಷ್ಟ. ನಾನು ಅಂದರೆ 6 o'clock ಮಿನಿಮಮ್ 6 o'clock, ಯಾಕಂದರೆ ನನ್ನ ಮಗಳು ಬರೋದೇ ಒಂದು 4:45ಕ್ಕೆ ಬರ್ತಾಳೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂತೇಳಿ ನಾನು ಅಷ್ಟರಲ್ಲಿ ನನ್ನ ಕೆಲಸ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 6 to 8ವರೆಗೂ ಬರ್ಸೋದೇನಿರುತ್ತೋ ಮಾಡ್ತೀನಿ. ಅದಾದ ನಂತರ ಅವಳಿಗೇನೆ ಬರೆಯೋದಕ್ಕೆ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸ ನೋಡ್ಕೊತೀನಿ. ಆ ಟೈಮಲ್ಲಿ ಯಾವುದಾದ್ರೂ ಕಷ್ಟ ಇರೋವಂಥ ಹೋಮ್ವರ್ಕ್ನ ಫಸ್ಟು ಬರೆಸ್ತೀನಿ. ಅದಾದ ನಂತರ ಈಸಿಯಾಗಿರೋದು ಅವಳೇ ಬರ್ಕೊಬೋದು ಅನ್ನೋದನ್ನು ಲಾಸ್ಟಿಗೆ ಇಟ್ಕೊತೀನಿ. ಸೊ ಈ ರೀತಿ ಮಾಡಿದ್ರೆ ಅವರೇನೆ ಬರ್ಕೊತಾರೆ. ಯಾವಾಗಲೂ ಅವ್ರ ಮುಂದೆನೇ ಹೋಗಿ ಕೂತ್ಕೊಂಡು ಬರೆಸ್ಬೇಕು ಅನ್ನೋದು ಮಾತ್ರ ಅಭ್ಯಾಸ ಮಾಡ್ಕೊಬೇಡಿ, ಹೇಳ್ತಾ ಇದ್ದೀನಿ. ಈ ಟೈಮ್ ಆಯಿತಾ, ಸರಿ ನೀನು ಬ್ಯಾಗ್ ಎತ್ಕೊಂಡು ನೀನು ಹೋಮ್ವರ್ಕ್ ಬರೀತಾ ಇರೋ, ನಾನು ಬರ್ತೀನಿ ಅಂತ ಹೇಳಿ. ಯಾವಾಗಲೂ ಅದೇ ಅಭ್ಯಾಸ ಆದರೆ ನಾವು ಬರೋದನ್ನೇ ಕಾಯ್ತಾ ಇರ್ತಾರೆ. ನೀನು ಇನ್ನೂ ಬಂದೇ ಇಲ್ಲ, ನೀನು ನಾನು ತಗೊಂಡು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಆ ಅಭ್ಯಾಸನ ಮಾಡ್ಸೋಕೆ ಹೋಗ್ಬಿಡಿ. ಮಗಳು ಕನ್ನಡ ನೋಟ್ಸ್ ಬರೆದಿದ್ಲು. ಯಾವ ರೀತಿ ಬರೆದಿದ್ಲು ಅಂದರೆ ನೀಟಾಗಿ ಬರೀತಾಳೆ. ಫಾಸ್ಟಾಗಿ ಬರೆಯೋಕ್ಕೆ ಹೋಗಿ ನೋಡಿ ಈ ರೀತಿ ಬರೆದಿದ್ಲು. ನೀಟಾಗಿ ಲೈನ್ ಫಾಲೋ ಮಾಡಿಲ್ಲ. ಆ ವರ್ಡ್ಸು ಹತ್ತತ್ರ ಬರೀಬೇಕಾಗಿತ್ತು. ಸೊ ನಾನೇನು ಮಾಡಿದೆ, ಫಸ್ಟಿಂದ ಬರೆಯೋದನ್ನ ಅಳ್ಸೋಕ್ಕೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಆ ಪೇಜನ್ನ ಹರಿದ್ಬಿಟ್ಟು ನೀಟಾಗಿ ಬರೆಸ್ತಾಯಿದ್ದೆ. ಫಸ್ಟು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೆ ಒಂದು ಬೇರೆ ಪೇಜಲ್ಲಿ. ನೋಡಿ ಎಷ್ಟು ನೀಟಾಗಿ ಚಿಕ್ಕದಾಗಿ ಈ ರೀತಿ ಬರೀತಾಳೆ. ಬಟ್ ಆದ್ರೂ ಫಾಸ್ಟಾಗಿ ಬರೆಯೋಕ್ಕೆ ಹೋಗಿ ಹಾಗೆ ಮಾಡಿದ್ದು ಅಂತ ಹೇಳಿದ್ಲು. ಮತ್ತು ತಿರ್ಗಿ ನೀಟಾಗಿ ಕನ್ನಡ ಹೋಮ್ವರ್ಕ್ ಎಲ್ಲ ಮುಗಿಸಿತಾಯಿತು. ಅದಾದ ನಂತರ ನೆನೆದ ಅಡುಗೆ ಮಾಡೋಕ್ಕೆ ಬಂದೆ. ಸೊ ಮುದ್ದೆ ಮಾಡಬೇಕಾಗಿತ್ತು. ಮುದ್ದೆ ಹಾಗೇನೆ ಹುಳಿ ಸಾಂಬಾರು ಮಾಡಿದೆ. ಸೊ ಸಾಂಬಾರ್ದೆಲ್ಲ ನಾನು ರೆಸಿಪಿ ಮಾಮೂಲಿ ಗೊತ್ತಿರುತ್ತೆ ಎಲ್ಲರಿಗೂ, ನಾನು ಅದೆಲ್ಲ ಏನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಬಿಸಿ ಬಿಸಿ ಮುದ್ದೆ ಮಾಡಿಷ್ಟಕ್ಕೆ ಎಲ್ಲರಿಗೂ ಊಟ ಇಟ್ಕೊಂಡು ಕೊಟ್ಟು, ಹುಡುಗರಿಗೂ ಅಷ್ಟೇ ಮುದ್ದೆನ ಸಣ್ಣದಾಗಿ ತುತ್ತು ಮಾಡಿ ಪ್ಲೇಟಿಗೆ ಹಾಕೊಂಡು ಕೊಟ್ಟು ತುಪ್ಪ ಹಾಕೊಂಡು ಕೊಟ್ಟರೆ ನೀಟಾಗಿ ತಿಂತಾರೆ. ಮನೇಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋ ಅಂಥದ್ದು. ಸೊ ಎಲ್ಲರಿಗೂ ಮುದ್ದೆ ಇಟ್ಕೊಟ್ನಲ್ಲ, ನೆಕ್ಸ್ಟ್ ರೈಸ್ ಕೊಟ್ಬಿಟ್ಟು ನಾನು ಸಹ ಊಟ ಕೂತ್ಕೊತೀನಿ. ಅದಾದ ನಂತರ ಮತ್ತೆ ಕಿಚನ್ ಕ್ಲೀನಿಂಗು, ಪಾತ್ರೆ ತೊಳೆಯೋದು, ಗ್ಯಾಸ್ ಒರೆಸೋದು ಅದೇ ಇರುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊತೀನಿ. ನನಗೆ ನೈಟೇ ಪಾತ್ರೆನ ತೊಳೆದಿಕ್ಕೋದು ನಿಜವಾಗ್ಲೂ ಬೆಸ್ಟ್ ಕೆಲಸ. ಯಾಕೆಂದರೆ ನಾವು ಮಾರ್ನಿಂಗ್ ಬೇಗ ಎದ್ದು ತೊಳೆಯೋದಕ್ಕಿಂತ ನೈಟೇನೆ ನೀಟಾಗಿ ಎಲ್ಲ ವಾಶ್ ಮಾಡಿಟ್ಟು ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡ್ಬೋದಾ. ಬೆಳಿಗ್ಗೆ ಹೊತ್ತು ಒಂದು 5 ನಿಮಿಷ ಲೇಟಾಗಿ ಎದ್ರೂ ನಡೆಯುತ್ತಾ ಅಲ್ವಾ. ಹಾಗಾಗಿ ನೈಟೇನೆ ಪಾತ್ರೆ ತೊಳೆದಿಟ್ಬಿಡ್ತೀನಿ. ರಜೆ ಇರಲಿ, ಸ್ಕೂಲ್ ಇರಲಿ, ಪ್ರತಿ ದಿವಸನೂ ಇದೇನೇನೆ. ಎಲ್ಲೋ ಒಂದು ಸತಿ ಆಗಲಿಲ್ಲ ಅಂದ್ರೆ ಮಾಡಲ್ಲ. ನಾನೇನು 100% ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಎಲ್ಲೋ ಒಂದೊಂದು ದಿವಸ ರೇರಾಗಿ ಅದೂ ಓಕೆನಾ. ನೈಟೆಲ್ಲ ಇಫ್ ಇನ್ ಕೇಸ್ ರಜೆ ಇದೆಯಾ, ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೊಳ್ಳೋಣ. ಅವತ್ತು ನಮಗೂ ಲೀವ್. 6 ಗಂಟೆಗೆ ಎದ್ದೇಳೋರು ಒಂದು 6:15ಗೆ ಎದ್ದೇಳಬೋದು, 4 ಗಂಟೆಗೆ ಎದ್ದೇಳೋರು ಒಂದು 5 ಗಂಟೆಗೆ ಎದ್ರೂ ನಡೆಯುತ್ತೆ ಅಲ್ವಾ. ಆ ರೀತಿಯಾಗಿ ಮಾಡ್ಕೊಬೋದು. ಸೊ ನೈಟೇನೆ ಎಲ್ಲ ಆಲ್ಮೋಸ್ಟು ಕ್ಲೀನ್ ಮಾಡೇ ಮಲ್ಕೊಳೋದು. ಅಂಥ ಗಂಟೆ ನನ್ನ ಮಗಳು ನಮ್ಮ ಯಜಮಾನ್ರು ನೋಡ್ಕೊತಾರೆ. ವಾಕಿಂಗ್ ಮಾಡೋದಾಗಿರ್ಬೋದು, ಅವ್ರು ಈಚೆ ಮಕ್ಕಳನ್ನ ಓಡಾಡ್ಸೋದಾಗಿರ್ಬೋದು. ಹಾಗೆಯೇ ನಮ್ಮ ಮನೇಲೂ ಊಟ ಮಾಡಿಷ್ಟಕ್ಕೆ ನೀನು ಮಲ್ಕೊಳ್ಳೋಲ್ಲ, ಈಚೆಗಡೆ ಹೋಗಿ ಹಸುಗಳು ಕಟ್ಟಾಕೋದಾಗಿರ್ಬೋದು, ಆ ಕೆಲಸ ಎಲ್ಲ ಇರುತ್ತಲ್ಲ. ಸೊ ಆ ಗ್ಯಾಪಲ್ಲಿ ನಾನು ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಳೋದು ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಲ್ಲ ಕ್ಲೀನ್ ಆಯಿತು. ಸೊ ಈಗ ನೆಕ್ಸ್ಟು ಹಾಲನ್ನ ಎಪ್ಪಾಕೋದು. ಹಾಲು ಕಾಯಿಸಿರ್ತೀವಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಎಪ್ಪೆಲ್ಲ ಹಾಕಿ ಮಲ್ಕೊಳೋದು ಅಷ್ಟೇನೆ. ಸೊ ನನ್ನ ಈ ಒಂದು ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ರೀತಿ ಇರುತ್ತೆ ನನ್ನ ಒಂದು ದಿನಚರಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಶುಭ ದಿನ ಇಲ್ಲ ಶುಭ ರಾತ್ರಿ.